ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಲ್ಮನ್ಯೂಸ್ 24. ನಾನು ಮೇಘ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಶನಿವಾರ ಮಂಡಿಸಿದಂತಹ ತಮ್ಮ 8ನೇ ಬಜೆಟ್ನಲ್ಲಿ ಕೃಷಿಗೆ ಸಾಕಷ್ಟು ಒತ್ತನ್ನು ನೀಡಿದ್ದಾರೆ. ಕಳೆದ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ ಬೇಸರವನ್ನು ತಂದಿತ್ತು. ಆದರೆ ಈ ಬಾರಿ ಕೃಷಿಗೆ ದೊರೆತ ಕೊಡುಗೆಯ ಬಗ್ಗೆ ಎಲ್ಲ ಕಡೆಗಳಲ್ಲಿ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಅಭಿವೃದ್ಧಿಯ ಮೊದಲ ಇಂಜಿನ್ ಎಂದು ನಿರ್ಮಲಾ ಸೀತಾರಾಮನ್ ಕೃಷಿ ವಲಯವನ್ನ ತಮ್ಮ ಬಜೆಟ್ ಭಾಷಣದ ವೇಳೆ ಸಮರ್ಥಿಸಿಕೊಂಡಿದ್ದಾರೆ. ಮೊದಲಿನಿಂದಲೂ ಕೃಷಿ ಕ್ಷೇತ್ರವು ನಮ್ಮ ದೇಶದ ಬೆನ್ನೆಲುಬು ಎಂದು ನಿರ್ಮಲಾ ಸೀತಾರಾಮನ್ ಅವರು ಈ ಬಾರಿಯ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆಯನ್ನ ನೀಡಿದ್ದಾರೆ. ಈ ಸಲದ ಬಜೆಟ್ನಲ್ಲಿ ಕೃಷಿ ಮತ್ತು ರೈತರ ಕಲ್ಯಾಣಕ್ಕಾಗಿ 1.71 ಲಕ್ಷ ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಈ ಮೊತ್ತ ಒಟ್ಟು ಬಜೆಟ್ನಲ್ಲಿ (2.7% ಆಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಜೆಟ್ 5% ಏರಿಕೆಯನ್ನ ಕಂಡಿದೆ. ಕಳೆದ ವರ್ಷದ ಬಜೆಟ್ ರೈತರಿಗೆ ಯಾವುದೇ ಲಾಭವನ್ನ ಮಾಡಿಕೊಟ್ಟಿರಲಿಲ್ಲ. 1.25 ಲಕ್ಷ ಕೋಟಿಯನ್ನ ಮೀಸಲಿಡಾಗಿತ್ತು. ಆದರೆ ಈ ಬಾರಿ ರೈತರಿಗೆ ಹೆಚ್ಚಿನ ಲಾಭವನ್ನ ತಂದುಕೊಟ್ಟಿದೆ. ಅದರಲ್ಲಿ ಮೊದಲನೇದಾಗಿ ಕಿಸಾನ್ ಕ್ರೆಡಿಟ್ ಯೋಜನೆಯಡಿ ಸಾಲದ ಮೊತ್ತವನ್ನ 3 ಲಕ್ಷದಿಂದ 5 ಲಕ್ಷದವರೆಗೆ ಏರಿಸಲಾಗಿದೆ. ಇದರಿಂದ ರೈತರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವ ಪ್ರಯತ್ನವನ್ನ ಮಾಡಲಾಗಿದೆ. ಕಿಸಾನ್ ಕ್ರೆಡಿಟ್ ಯೋಜನೆಯು ಬಡ್ಡಿ ರಹಿತವಾಗಿ ರೈತರಿಗೆ ಬೇಸಾಯವನ್ನ ಮಾಡಲು 3 ಲಕ್ಷದವರೆಗೆ ಸಾಲವನ್ನ ಈಗ 2 ಲಕ್ಷದವರೆಗೆ ಹೆಚ್ಚಿಸಲಾಗಿದೆ. ಇದರಿಂದ ರೈತರಿಗೆ ಹೆಚ್ಚಿಗೆ ಬಡ್ಡಿಯನ್ನ ನೀಡಿ ಸಾಲ ಪಡೆಯುವ ಘೋಷಣೆಯಿಂದ ದೂರ ಉಳಿಯಬಹುದಾಗಿದೆ. ಇನ್ನು ಎರಡನೆಯದಾಗಿ ಪ್ರಧಾನ ಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆಯನ್ನ ಕೈಗೊಳ್ಳಲಾಗಿದೆ. ಪ್ರಧಾನಮಂತ್ರಿ ಧನ್ ಧಾನ್ಯ ಯೋಜನೆಯ ಪ್ರಕಾರ ದ್ವಿದಳ ಧಾನ್ಯಗಳ ಸ್ವಾವಲಂಬನೆಗೆ ದಾರಿ ಮಾಡಿಕೊಟ್ಟಿದೆ. ಈ ಯೋಜನೆಯು 100 ಜಿಲ್ಲೆಗಳಲ್ಲಿ 1.7 ಕೋಟಿ ರೈತರಿಗೆ ನೆರವಾಗಲಿದೆ. ಅವರನ್ನ ಆರ್ಥಿಕವಾಗಿ ಸಬಲರನ್ನಾಗಿಸುವ ಪ್ರಯತ್ನವನ್ನ ಮಾಡಲಾಗಿದ್ದು, ಇದರ ಜೊತೆಗೆ ಕೃಷಿ ಉತ್ಪನ್ನಗಳನ್ನು ಹೆಚ್ಚಿಸಲು ಸಹಾಯ ಮಾಡಲಾಗ್ತಾ ಇದೆ. ಮೂರನೆಯದಾಗಿ ಮಖಾನದ ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆಯ ಸುಧಾರಿಸಲು ಬಿಹಾರದಲ್ಲಿ ಮಖಾನ ಮಂಡಳಿಯನ್ನ ರಚಿಸುವುದನ್ನು ಸಚಿವರು ಘೋಷಿಸಿದ್ದಾರೆ. ಈ ಮಂಡಳಿಯಲ್ಲಿ ರೈತರಿಗೆ ಬೆಂಬಲ ಮತ್ತು ತರಬೇತಿಯನ್ನು ನೀಡಲಾಗುತ್ತೆ. ಮಖಾನ ತಾವರೆ ಬೀಜವಾಗಿದ್ದು ಅದರಲ್ಲಿ ಹೇರಳವಾಗಿ ಪ್ರೋಟೀನ್ ಮತ್ತು ಫೈಬರ್ ಇರುವುದರಿಂದ ಆಹಾರ ಪದಾರ್ಥವಾಗಿ ಮತ್ತು ಕೆಲವೊಂದು ಔಷಧಿಗಳಿಗೆ ಉಪಯೋಗಿಸಲಾಗುತ್ತೆ. ಹಾಗೂ ಇದು ಹೆಚ್ಚು ಲಾಭದಾಯಕವಾಗಿರುವುದರಿಂದ ಮಂಡಳಿಯನ್ನ ರಚಿಸಲಾಗಿದೆ. ಒಂದು ರೀತಿಯಲ್ಲಿ ಇದು ಒಂದು ಲಾಭದಾಯಕವಾಗಿರುವುದರಿಂದ ಮಖಾನ ಮಂಡಳಿಯನ್ನ ಸ್ಥಾಪನೆ ಮಾಡಲು ಯೋಜನೆಯನ್ನ ರೂಪಿಸಲಾಗಿದೆ ಎಂದು ಹೇಳಬಹುದಾಗಿದೆ. ಇನ್ನು ನಾಲ್ಕನೆಯದಾಗಿ ಯೂರಿಯಾ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸುವ ಸಲುವಾಗಿ ಯೂರಿಯಾ ಸ್ಥಾವರವನ್ನ ಅಸ್ಸಾಂನ ನಮ್ರೂಪ್ ಎಂಬಲ್ಲಿ ವಾರ್ಷಿಕ 12.7 ಮೆಟ್ರಿಕ್ ಟನ್ ಉತ್ಪಾದನಾ ಸಾಮರ್ಥ್ಯದ ಯೂರಿಯಾ ಸ್ಥಾವರವನ್ನು ಸ್ಥಾಪಿಸಬೇಕೆಂದು ನಿರ್ಧರಿಸಲಾಗಿದೆ. ಕೃಷಿಗೆ ಮುಖ್ಯವಾಗಿ ಬೇಕಾಗಿರುವುದೇ ಸದೃಢವಾಗಿರುವಂತಹ ಗೊಬ್ಬರ. ಯೂರಿಯಾ ಗೊಬ್ಬರವು ಬೆಳೆಯ ಇಳುವರಿಯನ್ನ ಹೆಚ್ಚಿಸುವುದಲ್ಲದೆ ಮಣ್ಣಿನ ಫಲವತ್ತತೆಯನ್ನು ಸಹ ಗಟ್ಟಿಗೊಳಿಸುತ್ತದೆ. ಆದ್ದರಿಂದ ಕೃಷಿ ಭೂಮಿಗಳಿಗೆ ಉತ್ತಮ ಗೊಬ್ಬರ ನೀಡಿ ಕೃಷಿ ಉತ್ಪನ್ನವನ್ನು ಹೆಚ್ಚಿಸುವ ಗುರಿಯಿಂದ ಯೂರಿಯಾ ಸ್ಥಾವರಗಳನ್ನು ನಿರ್ಮಿಸುವುದಾಗಿ ಕೇಂದ್ರ ಬಜೆಟ್ ನಿರ್ಧರಿಸಿದೆ. ಇನ್ನು ಐದನೇದಾಗಿ ಕೀಟನಾಶಕ ಸಿಂಪಡಣೆ, ಭೂ ದಾಖಲೆಗಳ ಡಿಜಿಟಲೀಕರಣ, ಕಿಸಾನ್ ಡ್ರೋನ್ಗಳ ಬಳಕೆಯ ಮೂಲಕ ರೈತರಿಗೆ ಪ್ರಯೋಜನವಾಗುವ ಅಂಶಗಳು ಈ ಬಜೆಟ್ನಲ್ಲಿದೆ. ಇದರ ಜೊತೆಗೆ ಗೋಧಿ ಮತ್ತು ಭತ್ತ ಬೆಳೆಯುವ ರೈತರಿಗೆ ಒದಗಿಸಲಾದ ಕನಿಷ್ಠ ಬೆಂಬಲ ಬೆಲೆ, ಯುವ ಉದ್ಯಮಿಗಳಿಗೆ ಸ್ಟಾರ್ಟ್ಅಪ್ಗಳಿಗೆ ಬೆಂಬಲ, ಡೈರಿ ಮತ್ತು ಮೀನುಗಾರಿಕೆಗೆ, ಪಶು ಸಂಗೋಪನೆಗೆ ನಿರ್ದಿಷ್ಟ ಗಮನವನ್ನು ಹೊಂದಿರುವ ಕೃಷಿ ಸಾಲದ ಹೆಚ್ಚಳ ಮುಂತಾದವು ಕೂಡ ಈ ಸಲದ ಬಜೆಟ್ನ ವೈಶಿಷ್ಟ್ಯವಾಗಿದೆ. ಒಟ್ಟಿನಲ್ಲಿ ಈ ಬಾರಿಯ ಬಜೆಟ್ ಕೃಷಿ ಕ್ಷೇತ್ರಕ್ಕೆ ಒಂದು ಬಂಪರ್ ಅಂತಾನೆ ಹೇಳ್ಬಹುದಾಗಿದೆ. ಎಷ್ಟೋ ಬಾರಿ ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದಾಗಿ ಆರ್ಥಿಕವಾಗಿ ಕುಗ್ಗುವ ರೈತರಿಗೆ ಈ ಬಾರಿಯ ಕೇಂದ್ರ ಬಜೆಟ್ ಆಶಾಕಿರಣವಾಗಿದೆ ಅಂತಾನೆ ಹೇಳ್ಬಹುದಾಗಿದೆ. ಇದು ಈ ಹೊತ್ತಿನ ವಿಶೇಷವಾಗಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಲ್ಮನ್ಯೂಸ್ 24.